ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹಾಗೂ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಈ ಚಾನಲ್ ಬಗ್ಗೆ ತಮ್ಮ ಸ್ನೇಹಿತರಿಗೂ ಹಾಗೂ ಬಂಧು ಮಿತ್ರರಿಗೂ ತಿಳಿಸಿ ಅಂತ ನನ್ನ ಎಲ್ಲೋ ವಿಡಿಯೋಲು ಹೇಳ್ತಾ ಇದ್ದೀನಿ. ಕಾರಣ ಏನಂದರೆ, ಈ ಚಾನಲ್ ಓಪನ್ ಆಗಿರೋದೆ ಎಲ್ಲರೂ ಎಲ್ಲ ಒಂದು ವಿಚಾರಗಳನ್ನು ತಿಳ್ಕೋಬೇಕು ಅನ್ನತಕ್ಕಂಥ ಮಾಹಿತಿನ ನೀಡಬೇಕು ಅನ್ನತಕ್ಕಂಥ ಮಾಹಿತಿಯಿಂದಾನೇ ಈ ಚಾನಲ್ ಓಪನ್ ಆಗಿರೋದು. ಅಂದರೆ ತಮಗೆಲ್ಲ ಈ ಬಾಳಿನ ನಾವಿಕ ಅನ್ನೋದು ಏನಪ್ಪ ಅನ್ನೋದಾದರೆ, ಈ ಭಗವಂತನು ಹೇಗೆ ನಮ್ಮ ಒಂದು ಜೀವನವನ್ನು ಚದುರಂಗದ ಆಟವನ್ನು ಆಡ್ತಾನೆ ಅನ್ನತಕ್ಕಂಥ ಮಾಹಿತಿ ಅನ್ನತಕ್ಕಂಥ ವಿಚಾರ ಎಲ್ಲಿ ಬರುತ್ತಪ್ಪ ಅಂದರೆ, ಜ್ಯೋತಿಷ್ಯದ ವಿಚಾರದಲ್ಲಿ ಬರುತ್ತೆ. ಅಂದರೆ ಕೆಲವೊಂದು ಸಂಗತಿಗಳನ್ನ ನಾವು ತಿಳ್ಕೊಬೇಕು ಅಂದರೆ ಜ್ಯೋತಿಷ್ಯದಲ್ಲೇ. ಹಾಗಾಗಿ ಯಾವುದೇ ಒಂದು ವಿಚಾರ ಬಂದ್ಬೋದು, ಹುಟ್ಟು ಹಾಗೂ ಸಾವಿನ ವಿಚಾರ ಹಾಗೂ ಏನೇ ಒಂದು ಕ್ರಮದ ವಿಚಾರ ಬಂದಾಗೂ ಮೊದಲು ಬರೋದು ಯಾವುದಪ್ಪ ಅಂದರೆ ಜ್ಯೋತಿಷ್ಯ. ಹಾಗಾಗಿ ನಾನು ಈ ಭಾಗದಲ್ಲಿ ಹುಟ್ಟಿನ ಒಂದು ಭಾಗವನ್ನು ತಗೊತಾ ಇದ್ದೀನಿ. ಅಂದರೆ ಯಾವ ಒಂದು ಮಗು, ಅಂದರೆ ಒಂದು ಹೆಣ್ಣಾಗಿರ್ಬೋದು, ಒಂದು ಗಂಡಾಗಿರ್ಬೋದು, ಒಂದು ಮಗುವಿನ ಜನನದ ವಿಚಾರದಲ್ಲಿ ಅಂದರೆ ತಮಗೆಲ್ಲ ತಿಳಿಸಿದ್ದೆ ಏನಪ್ಪ ಅಂದರೆ, ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಅಂದರೆ ಅದರದೇ ಆದ ದಶಾನುಭುಕ್ತಿಗಳು ಇದ್ದೇ ಇರುತ್ತೆ. ಹಾಗೂ ಅವರ ಒಂದು ದಶಾಭುಕ್ತಿಯಲ್ಲಿ ಅವರು ಹೇಗೆ ಒಂದು ಫಲಾನುಸಾರ ಕೊಡ್ತಾರೆ ಅನ್ನತಕ್ಕಂಥ ಮಾಹಿತಿನೂ ತಮಗೆ ವಿಚಾರ ಹೇಳಿದ್ದೆ. ಅಂದರೆ ಒಂದೊಂದೇ ಸ್ಟೆಪ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಯಾವ ನಕ್ಷತ್ರದ ಮೇಲೆ ಒಂದು ಮಗು ಜನನ ಆಗಿದೆಯೋ ಅದರದ ಫಲಗಳು ಏನಿರುತ್ತೆ ಅಂದರೆ ಅದರದೇ ಆದ ಪಾದಗಳಿದೆ. ಅಂದರೆ ಯಾವುದೇ ಒಂದು ನಕ್ಷತ್ರಗಳು ಬಂದಾಗ 4 ಪಾದ ಇದೆ, ಹಾಗೂ ಆ ಒಂದೊಂದು ರಾಶಿಯಲ್ಲೂ 9 ಪಾದಗಳು ಇದೆ. ಹಾಗಾಗಿ ಇಂದಿನ ದಿನ ತಮಗೆ ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಯಾವುದೇ ಒಂದು ಮಗು ಆಗ್ಬೋದು, ಹಾಗೂ ಹೆಣ್ಣು ಮಗು ಆಗಿರ್ಬೋದು, ಹಾಗೂ ಗಂಡು ಮಗು ಆಗಿರ್ಬೋದು ಹುಟ್ಟಿದೆ ಆದರೆ ಏನು ಫಲ ಅನ್ನತಕ್ಕಂಥ ಮಾಹಿತಿ ತಿಳಿಸ್ತಾ ಇದ್ದೀನಿ ನೋಡಿ. ಆ ಮಗುವಿಗೂ ತೊಂದರೆ ಇರುತ್ತೆ, ಹಾಗೂ ತಂದೆಗೂ ತೊಂದರೆ ಇರುತ್ತೆ. ಯಾಕಪ್ಪ ಅಂದರೆ ಇದು ಕೊನೆಯ ಶುರುವಿನ ಭಾಗ, ಅಂದರೆ ಮೊದಲನೆಯ ಭಾಗವಾಗಿ ಆಗಿರೋದು. ಹಾಗಾಗಿ ತಂದೆಗೂ ಹಾಗೂ ಆ ಮಗುಗೂ ಏನಾಗುತ್ತೆ ಅನ್ನತಕ್ಕಂಥ ಮಾಹಿತಿ ನನ್ನ ಒಂದು ಮುಂದಿನ ವಿಚಾರದಲ್ಲೇ ಹೇಳ್ತೀನಿ. ಏನಂದರೆ ಸಾಕಷ್ಟು ಆರೋಗ್ಯದಲ್ಲೇ ತೊಂದರೆ ಬರ್ಬೋದು. ಈ ರೀತಿಯಲ್ಲಿ ಆರೋಗ್ಯ ಆಗಿರ್ಬೋದು, ಏನಂದರೆ ಕೆಲವೊಬ್ಬರಿಗೆ ಕಂಟಕ ಸ್ಥಾನ ಅಂತಲೂ ಬರುತ್ತೆ. ಹಾಗೂ ತಮಗೆ ತಿಳಿದಿರ್ಬೋದು, ಹೀಗೆ ಹಲವಾರು ವಿಚಾರಗಳು ಬರುತ್ತೆ. ಅಂದರೆ ಒಂದೊಂದೇ ರೀತಿಯ ಫಲಾನುಗಳು ಕೊಡ್ತವೆ. ಆದರೆ 2ನೇ ಭಾಗ ಅಂದರೆ ಪಾದ 2ನೇದಲ್ಲಿ ಹುಟ್ಟಿದೆ ಆದರೆ ದೋಷ ಇಲ್ಲ. ಅಂದರೆ ಯಾವುದೇ ಥರದ ತೊಂದರಾದಿಗಳು, ಅಂದರೆ ನಾವು ಯಾವುದೇ ದಾನಾದಿಗಳು ಕೂಡ ಮಾಡೋಂಗಿಲ್ಲ. ಆದರೆ ಮೊದಲನೇ ಪಾದದಲ್ಲಿ ಹುಟ್ಟಿದೆ ಆದರೆ ಅವರ ಒಂದು ವಿಚಾರ ಬಂದಾಗ ಅವರ ಜಾತಕಾನುಸಾರ, ಅಂದರೆ ಆ ಕೇತು ಯಾವ ಜಾತಕದಲ್ಲಿ ಹುಟ್ಟಿದಾರೋ ಆ ಒಂದು ಜಾತಕದ ಬಲ ಮೇಲೆ ಹಾಗೂ ಆ ನಕ್ಷತ್ರದ ಬಲದ ಮೇಲೆ ನಾವು ಆ ಒಂದು ಫಲಾನುಸಾರ, ಅಂದರೆ ಅವರು ಏನೇ ಒಂದು ದಾನ ಧರ್ಮಾದಿಗಳನ್ನು ಮಾಡಬೇಕು ಅನ್ನೋದಕ್ಕಂಥ ವಿಚಾರ ಬರುತ್ತೆ. ಹಾಗೂ 3ನೇ ಪಾದ, ಅಂದರೆ 3ನೇ ಪಾದದಲ್ಲಿ ಏನಾದ್ರು ಹುಟ್ಟಿದ ಆದರೆ ಏನಾದ್ರು ದೋಷ ಇರುತ್ತಾ? ಇಲ್ಲ, ಯಾವುದೇ ಥರದ ದೋಷವಿಲ್ಲ. ಆದರೆ 3ನೇ ಪಾದದಲ್ಲಿ 4ನೇ ಪಾದ ಏನಾಗುತ್ತೆ ಅಂದರೆ ಕೊನೆಯ ಭಾಗ ಆಗುತ್ತೆ. ಹಾಗಾಗಿ ಸಾಮಾನ್ಯ ದೋಷ ಅಂತ ಬರುತ್ತೆ. ಅಂದರೆ ಒಂದು ಅಂದರೆ ಸಮಾನ ಪ್ರಮಾಣ, ಅಂದರೆ ಕೆಲವೊಂದು ಭಾಗಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಆ ಒಂದು ತೊಂದರೆಗಳನ್ನ ಅನುಭವಿಸ್ತಾರೆ ಅನ್ನತಕ್ಕಂಥ ವಿಚಾರ ಇದೆ. ಹಾಗೂ ತಮಗೆಲ್ಲ ತಿಳಿದಿರ್ಬೋದು, ಒಂದು ಅದೇ ರಾಶಿಯಲ್ಲಿ ಇರತಕ್ಕಂಥ ಅಂದರೆ ರಾಶಿ ಅನ್ನೋದಕ್ಕಿಂತ ಮುಖ್ಯವಾಗಿ ಮೊದಲನೆಯ ರಾಶಿ ಅಶ್ವಿನಿ ನಕ್ಷತ್ರ ಆದರೆ 2ನೆಯ ಒಂದು ನಕ್ಷತ್ರ ಯಾವುದಪ್ಪ ಅಂದರೆ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದಲ್ಲಿ ಯಾವುದೇ ಒಂದು ಮಗು ಹುಟ್ಟಿದೆಯಪ್ಪ, ಏನು ತೊಂದರೆ ಅನ್ನತಕ್ಕಂಥ ಮಾಹಿತಿ ಹೇಳ್ತೀನಿ ನೋಡಿ. ಮೊದಲನೇ ಪಾದ, ಅಂದರೆ ಮೊದಲನೇ ಪಾದದಲ್ಲಿ ಹುಟ್ಟಿದ ಆ ಮಗು ಒಂದು ಸಾಮಾನ್ಯ ದೋಷ. ಅಂದರೆ ಏನು ಅಂದರೆ ಆ ಒಂದು ನಕ್ಷತ್ರದಲ್ಲಿ ಹುಟ್ಟಿದೆ ಒಂದು ಏನೇ ಒಂದು ಚಿಕ್ಕ ಪುಟ್ಟದ, ಅಂದರೆ ಆ ಶುಕ್ರನು ನಿಂತಿದ್ದಾನೆ, ಅವನು ನಿಂತಿದ ಒಂದು ರಾಶಿಯ ಫಲಾನುಸಾರ ಆ ರಾಶಿಯ ಫಲದ ಮೇಲೆ ಅವನು ಒಂದು ಫಲವನ್ನು ತಿಳಿಸ್ಕೊಡ್ತಾನೆ. ಹಾಗೂ ಅದೇ ರೀತಿಯಲ್ಲಿ ಅಂದರೆ ಒಬ್ಬ ಮನುಷ್ಯ 1ನೇ ಪಾದದಲ್ಲೇನೋ ಹುಟ್ಟದ, ಹಾಗೂ ಅವನಿಗೆ ಸಂಬಂಧಪಟ್ಟದಂಥ
ಒಂದು ನಕ್ಷತ್ರದ ಬಲಾನುಸಾರದ ಮೇಲೆ ಫಲಗಳನ್ನ ಕೊಡ್ತಾನೆ ಅನ್ನತಕ್ಕಂಥ ಮಾಹಿತಿಯನ್ನು ತಿಳಿಸ್ತೆ. ಆದ್ರೆ ಅದೇ ಎರಡನೆಯ ಪಾದದಲ್ಲಿ ಹುಟ್ಟಿದ್ದೆ ಆದರೆ ಏನು ಅಂದ್ರೆ ಶುಕ್ರನ ತಮಗೆಲ್ಲ ತಿಳಿದಿರ್ಬೋದು, ಒಂದು ಶುಕ್ರನ ಬಲವನ್ನು ಇದ್ದಿದ್ದೆ ಆದ್ರೆ ಏನು ದೋಷ ಇಲ್ಲ ಅನ್ನತಕ್ಕಂಥದ್ದು. ಆದ್ರೆ ಅವರ ಒಂದು ಬಲಾನುಬಲ ಯಾವುದ್ರ ಮೇಲೆ ಹೇಳುತ್ತೀವಿ ಅಂದ್ರೆ ಒಂದು ಪಾದದ ಮೇಲೆ. ಹಾಗಾಗಿ ಒಂದು ಯಾವುದೇ ಒಂದು ಗಂಡು ಮಗು ಅಂದ್ರೆ ಗಂಡು ಮಗು ಆಗಿದೆ ಅಂದ್ರೆ ಯಾವುದೇ ತರದ ದೋಷ ಇಲ್ಲ. ಆದ್ರೆ ಹೆಣ್ಣು ಮಗು ಆಯ್ತು ಅಂದ್ರೆ ಹೆಣ್ಣಾದರೆ ತಾಯಿಗೆ ದೋಷ ಅಂತ ಬರುತ್ತೆ. ಅಂದ್ರೆ ಆ ಮಗುವಿಗೆ ಆ ಒಂದು ನಕ್ಷತ್ರದಲ್ಲಿ ಅಂದ್ರೆ ಭರಣಿ ನಕ್ಷತ್ರ 2ನೇ ಪಾದದಲ್ಲಿ ಆ ಒಂದು ಹೆಣ್ಣು ಮಗು ಆಗಿದೆ ಅನ್ನೋದಾದ್ರೆ ಆ ಒಂದು ಯಾರಿಗಪ್ಪ ತೊಂದರೆ ಅನ್ನೋದಾದ್ರೆ ಆ ಒಂದು ತಾಯಿಗೆ ಅಂದ್ರೆ ಒಂದು ತಾಯಿಗೆ ದೋಷ ಕೂಡಿರುತ್ತೆ. ಹಾಗೂ 3ನೇ ಪಾದವಾದ ಒಂದು ಏನ್ ಬರುತ್ತಪ್ಪ ಅಂದ್ರೆ ಗಂಡಾದರೆ, ಇಲ್ಲಿ ಗಂಡಾದ್ರೆ ಅಲ್ಲಿ ಹಿಂದೆ 2ನೇ ಪಾದದಲ್ಲಿ ಹೆಣ್ಣಾದರೆ ದೋಷ ಬಂತು, ಇಲ್ಲಿ 3ನೇ ಪಾದದಲ್ಲಿ ಗಂಡಾದರೆ ದೋಷ. ಅಂದ್ರೆ ಈ ಪಾದ ಏನಾದ್ರೂ ಯಾವ್ದಾದ್ರು ಮಗು ಗಂಡು ಮಗು ಜನನ ಆಗಿದೆಯಪ್ಪ ಅಂದ್ರೆ ತಂದೆಗೆ ದೋಷ. ಅಂದ್ರೆ ತಂದೆಗೆ ದೋಷ ಅನ್ನೋದಾದ್ರೆ ಅವರ ಆರೋಗ್ಯ ಸ್ಥಿತಿಯಲ್ಲಾಗಿರ್ಬೋದು, ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು, ಏನಾದ್ರೂ ಒಂದು ಬಲಾನುಫಲ ನಾವು ಇದನ್ನು ತಿಳಿಯದೆ ನಾವು ಯಾವುದೇ ಕಾರಣಕ್ಕೂ ನಾವು ಒಂದು ತಪ್ಪುಗಳ ಮಾಹಿತಿಯನ್ನು ಕೊಡಬಾರ್ದು. ಆದ್ರೆ ಈ ಒಂದು ನಕ್ಷತ್ರ ದೋಷ ಏನೋ ಇದೆ, ಆದ್ರೆ ಆ ಜಾತಕದಲ್ಲಿ ಇರತಕ್ಕಂಥ ಬಲಾನುಬಲ ಅಂದ್ರೆ ಆ ಗ್ರಹಗಳ ಬಲಾನುಬಲದ ಮೇಲೆ ನಾವು ಏನೇ ಒಂದು ಫಲಾನ ಹೇಳ್ಬೇಕಾಗತ್ತೆ. ಹಾಗೂ ತಮ್ಗೆಲ್ಲ ತಿಳಿದಿರ್ಬೋದು 4ನೇ ರಾಶಿ ಅಂದ್ರೆ ಒಂದು 4ನೇ ಪಾದದಲ್ಲಿ ಏನಾದ್ರೂ ಆ ಮಗು ಹುಟ್ಟಿದೆ ಅಪ್ಪ ಏನು ತೊಂದರೆ ಅಂದ್ರೆ ಆ ಒಂದು ಏನೇ ಒಂದು ಆಗಿರ್ಬೋದು. ಏನಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, ಯಾವುದೇ ಒಂದು ಮಗು ಅಂದ್ರೆ ಒಂದು ಏನೋ ಒಂದು ನಕ್ಷತ್ರದಲ್ಲಿ ಯಾವುದೋ ಒಂದು ಮಗು ಜನನ ಆಯ್ತು, ಆ ಮಗುವಿನೇ ಕಾಯಿಲೆನ ಅನುಭವಿಸ್ತಾ ಇದೆ. ಆವಾಗ ಹೇಗೆ ಅನ್ನತಕ್ಕಂಥ ಕಾರಣ ಏನಪ್ಪಾ ಅಂದ್ರೆ ಯಾವುದೋ ಒಂದು ನಕ್ಷತ್ರ ಇದೆ, ಆ ಮಗುವಿಗೆ ಆ ದೋಷವನ್ನು ಕೂಡಿರುತ್ತೆ. ಅಂದ್ರೆ ಈ ಭರಣಿ ನಕ್ಷತ್ರದ 4ನೇ ಪಾದದಲ್ಲಿ ಏನಾದ್ರು ಹುಟ್ಟಿದೆ ಆದರೆ ಆ ಮಗುವಿನೇ ಅದರ ಒಂದು ಕ್ರಮೇಣ ಫಲ ಅಂದ್ರೆ ಆ ಒಂದು ಯಾವುದೇ ಒಂದು ಗ್ರಹದ ಬಲ ಆಗಿರ್ಬೋದು, ತಪ್ಪುಗಳಾಗಿರ್ಬೋದು, ಏನೇ ಒಂದಾದ್ರೂ ದೃಷ್ಟಿ ಆಗಿರ್ಬೋದು, ಆ 4ನೇ ಪಾದದಲ್ಲಿ ಹುಟ್ಟಿರತಕ್ಕಂಥ ಒಂದು ಭರಣಿ ನಕ್ಷತ್ರದಲ್ಲಿ ಮೇಲೆ ಇರತಕ್ಕಂಥ ಒಂದು ಬಲಾನುಸಲ ಆ ಒಂದು ಶುಕ್ರನ ಪ್ರಭಾವಿತ ಆ ಮಗುವಿಗೆ ಇರುತ್ತೆ. ಹಾಗೂ ಮುಂದಿನ ಅಂದ್ರೆ ನಕ್ಷತ್ರವಾದ ಕೃತಿಕಾ ನಕ್ಷತ್ರ. ಅಂದ್ರೆ ಈ ಕೃತಿಕಾ ಅಂದಿದ ತಕ್ಷಣ ಒಂದು ರವಿಯ ನಕ್ಷತ್ರ ಆಗತ್ತೆ. ಆದ್ರೆ ಅದರ ಬಲ ಏನಪ್ಪಾ ಅಂದ್ರೆ ಅದು ಒಂದು ಪಾದಗಳ ಮೇಲೆ ಅದ್ರ ಬಲವನ್ನು ನಾವು ತಿಳ್ಕೊಬೇಕಾಗತ್ತೆ. ತಮ್ಗೆ ತಿಳಿಸಿದ್ದೀನಿ. ಅಂದ್ರೆ ಮೊದಲನೆಯ ಪಾದದಲ್ಲಿ ಹುಟ್ಟಿದೆ ಆದರೆ ಅಂದ್ರೆ ಇದು ಕೊನೆಯ ಪಾದ ಅಂದ್ರೂ ಕೂಡ ಅಂದ್ರೆ 9 ಭಾಗವಾಗಿ ಬಂದಾಗ ಇದು ಕೊನೆಯ ಭಾಗ. ಹಾಗಾಗಿ ಇದು ಮೇಷರಾಶಿ. ಆದ್ರೆ ಇದ್ರ ಬಗ್ಗೆ ಒಂದೊಂದೇ ಒಂದು ಪಾದಗಳು ವಿಚಾರ ಬಂದಾಗ ಯಾವ ರಾಶಿಯಲ್ಲಿ ಯಾವ ಪಾದಗಳು ಕೂಡಿರುತ್ತೆ ಅನ್ನತಕ್ಕಂಥ ಮಾಹಿತಿನೂ ತಮ್ಗೆ ನೀಡ್ತಾ ಹೋಗ್ತೀನಿ. ಈ ಕೃತಿಕಾ ನಕ್ಷತ್ರದಲ್ಲಿ ಒಂದು ಮೊದಲನೇ ಪಾದದಲ್ಲಿ ಮಗು ಜನನ ಆಗಿದೆ ಅಂದ್ರೆ ಗಂಡು ಮಗುನೇ ಆಗಿರ್ಬೋದು, ಹೆಣ್ಣು ಮಗುವೇ ಆಗಿರ್ಬೋದು, ಅದು ಒಳ್ಳೆಯದಾಗತ್ತೆ. ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು ಯಾವುದೇ ತರದ ದೋಷವನ್ನು ಇಲ್ಲ ಅನ್ನೋದು. ಹಾಗೆ ಎರಡನೆಯ ಒಂದು ಪಾದ ಅಂದ್ರೆ 2ನೇ ಪಾದದಲ್ಲಿ ಆ ಮಗು ಜನನ ಆಗಿದೆಯಪ್ಪ, ಹಾಗಾಗಿ ಆ 2ನೆಯ ಪಾದವಲ್ಲೂ ಕೂಡ ಶುಭ ಅಶುಭವಿಲ್ಲದೆ ಅಂದ್ರೆ ಯಾವುದೇ ತರದ ತೊಂದರೆಯನ್ನು ಇಲ್ಲದೆ ಶುಭ ಒಳ್ಳೆಯದಾಗಿ ಆ ಮನೆಯಲ್ಲಿ ಶುಭದಾಯಕವಾಗಿ ಇರುತ್ತೆ. ಹಾಗೂ 3ನೇ ಪಾದದಲ್ಲಿ ಏನಾದರೂ ಹುಟ್ಟಿದೆ ಆದರೆ ಗಂಡಾದರೆ ತಂದೆಗೆ ಬರುತ್ತೆ, ಹೆಣ್ಣಾದರೆ ತಾಯಿಗೆ ಸಂಬಂಧ ಆಗತ್ತೆ. ಏನಪ್ಪಾ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, ಎಷ್ಟೋ ಜನರಿಗೆ ಏನೇ ಒಂದು ಮಗು ಜನನ ಆಗಿದೆಯಪ್ಪ, ಆ ಮಗು ಹುಟ್ಟಿದ ನಂತರದ ಮೇಲೆ ಕೆಲವೊಬ್ರು ಒಂದು ತಂದೆಗೆ ಒಂದು ಮರಣ ಆಗಿರ್ಬೋದು ಅಥವಾ ಒಂದು ಕಾಯಿಲೆಯನ್ನು ಅನುಭವಿಸ್ತಾ ಇರ್ತಾರೆ. ಆದ್ರೆ ಯಾವ ನಕ್ಷತ್ರದ ಮೇಲೆ ಯಾವ ಪಾದದ ಮೇಲೆ ಆ ಒಂದು ನಾವು ನಿರ್ಧಾರವನ್ನು ತಗೋಬೇಕಾಗತ್ತೆ. ಹಾಗೂ ಆ ಗ್ರಹಗಳು ನಕ್ಷತ್ರದ ಬಲದ ಮೇಲೆ ನಾವು ಪರಿಗಣನೆಗೆ ತಗೊಳ್ತೀವಿ. ಹಾಗೂ 4ನೇ ಪಾದವಾದ ಅಂದ್ರೆ ಕೃತಿಕಾ 4ನೇ ಪಾದದಲ್ಲಿ ಏನಾದ್ರೂ ಮಗು ಒಂದು ಜನನ ಆಗಿದೆ ಅಂದ್ರೆ ಆ ಒಂದು ತಾಯಿಗೆ ಅಂದ್ರೆ ಹೆಣ್ಣು ಮಗುನೇ ಆಗಿರ್ಬೋದು, ಗಂಡು ಮಗುನೇ ಆಗಿರ್ಬೋದು, ಆ ಒಂದು ತಾಯಿಗೆ ಸಂಬಂಧ ಪಡುತ್ತೆ.
ಹಾಗಾಗಿ ಮುಂದಿನ ನಕ್ಷತ್ರವಾದ ರೋಹಿಣಿ ನಕ್ಷತ್ರ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು. ರೋಹಿಣಿ ನಕ್ಷತ್ರ ಅಂದ್ರೆ ಮಹಾನ್ ನಕ್ಷತ್ರ ಅಂತ ಅನ್ಕೊಂತೀರ. ಆದ್ರೆ ಈ ರೋಹಿಣಿ ನಕ್ಷತ್ರ ಒಂದು ಚಂದ್ರನಿಗೆ ಒಂದು ಇಷ್ಟವಾದ ಹೆಂಡತಿ ಯಾವುದು, ಹಾಗೂ ಈ ನಕ್ಷತ್ರದಲ್ಲಿ ಹುಟ್ಟಿದ ಒಂದು ಮಕ್ಕಳು ಒಂದು ಏನೋ ಒಂದು ಬಲಾನುಬಲ ಅಂದ್ರೆ ಯಾವುದೇ ಒಂದು ಕಳೆಯನ್ನು ಅಂದ್ರೆ ಎಲ್ಲಾ ತರದ ಕಳೆಯನ್ನು ಅಂದ್ರೆ ವೈಟಿಶ್ ಆಗಿ ನೇಚರ್ ಅಂತಾನೂ ಬರುತ್ತೆ. ರೋಹಿಣಿ ಅಂದಿದ ತಕ್ಷಣ ಒಂದು ಚಂದ್ರನ ದೃಷ್ಟಿ ಅಂದ್ರೆ ಆ ಚಂದ್ರನ ಹೇಗೆ ಹೊಳಿತಾ ಇರ್ತಾನೋ ಹಾಗೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಒಂದು ಚಂದ್ರನ ದೃಷ್ಟಿಯಂತೆ ಒಳಪನ್ನು ಇರ್ತಾರೆ ಅನ್ನಕ್ಕಂತ ಮಾಹಿತಿ ಕೂಡ ಇದೆ. ಆದ್ರೆ ಈ ಒಂದು ರೋಹಿಣಿ ನಕ್ಷತ್ರದಲ್ಲಿ ಒಂದು ಗಂಡು ಮಗುನೇ ಆಗಿರ್ಬೋದು, ಹೆಣ್ಮಗುನೇ ಆಗ್ಬೋದು. ಅಂದ್ರೆ ಮೊದಲನೇ ಪಾದದಲ್ಲಿ ಜನನ ಆಗಿದೆಯಪ್ಪ, ಅದು ಯಾರಿಗೆ ತೊಂದರೆ ಅಂದ್ರೆ ಸೋದರ ಮಾವ ಅಂದ್ರೆ ರೋಹಿಣಿಯ ನಕ್ಷತ್ರದ ಮೊದಲನೇ ಪಾದದಲ್ಲಿ ಸೋದರ ಮಾವನಿಗೆ ತೊಂದರೆ ಆಗುತ್ತೆ. ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು, ಒಂದು ತಾಯಿಯ ತಮ್ಮ ಆಗಿರ್ಬೋದು, ಅಣ್ಣ ಆಗ್ಬೋದು, ಅಂದ್ರೆ ಆ ಮಗುಗೆ ಯಾರು ಏನಾಗ್ತಾರೆ, ಸೋದರ ಮಾವ ಅನ್ನತಕ್ಕಂಥ ಮಾಹಿತಿ ತಮ್ಗೆಲ್ಲ ತಿಳಿದಿದೆ. ಹಾಗಾಗಿ ಆ ಸೋದರ ಮಾವನಿಗೆ ತೊಂದರೆ ಅಂದ್ರೆ ಆ ಒಂದು ವಿಚಾರ ಬರುತ್ತೆ. ಹಾಗೂ ಎರಡನೆಯ ಪಾದ ಅಂದ್ರೆ ಆ ಎರಡನೇ ಪಾದದಲ್ಲಿ ಏನಪ್ಪಾ ಆಗತ್ತೆ ಅಂದ್ರೆ ಸೋದರ ಮಾವನ ತಾಯಿಗೆ ಅಂದ್ರೆ ಆ ಸೋದರ ಮಾವನ ತಾಯಿ ಯಾರಾಗ್ತಾರೆ, ಅಜ್ಜಿ ಆಗ್ತಾರೆ. ಹಾಗಾಗಿ ರೋಹಿಣಿ ನಕ್ಷತ್ರದಲ್ಲಿ ಎರಡನೇ ಪಾದದಲ್ಲಿ ಏನಾದ್ರು ಹುಟ್ಟಿದೆ ಆದ್ರೆ ಅವರ ಅಜ್ಜಿಗೆ ಕೇಡು ಅನ್ನೋದು ಬರುತ್ತೆ. ಹಾಗೂ ಮೂರನೇ ಪಾದದಲ್ಲಿ ಸೋದರ ಮಾವನ ತಾಯಿಗೆ ಅಂದ್ರೆ ತಂದೆಗೆ ಬರುತ್ತೆ. ತಾಯಿಗೆ ಎರಡನೇ ಪಾದ ಆದ್ರೆ ಒಂದು ಮೂರನೇ ಪಾದ ತಂದೆಗೆ ಬರುತ್ತೆ. ಹಾಗೂ ಇವೆರಡು ಏನೋ ಓಕೆ. ಆದ್ರೆ ಕೊನೆಯ ಕೊನೆಯದಾದ ಒಂದು ನಾಲ್ಕನೇ ಪಾದ ಒಂದು ಸೋದರ ಮಾವನ ತಾಯಿಗೆನೆ ಬರುತ್ತೆ. ಏನಪ್ಪಾ ಅಂದ್ರೆ ಈ ಎಲ್ಲಾ ವಿಚಾರಗಳು ಬಂದಾಗ ಸೋದರ ಸಂಬಂಧ ಪಡುತ್ತೆ. ಅಂದ್ರೆ ರೋಹಿಣಿ ನಕ್ಷತ್ರದಲ್ಲಿ ಯಾವುದೇ ಒಂದು ಮಗು ಜನನ ಆಗಿದೆ ಅಂದಿದ ತಕ್ಷಣ ಈ ಒಂದು ಮಾವನಿಗೆ ಅಂದ್ರೆ ಮಾವನಿಗೆ ಕೇಡು ಅನ್ನೋದು ತಪ್ಪಿದ್ದಲ್ಲ. ಆದ್ರೆ ಎಷ್ಟೋ ಜನ ಕೆಲವೊಂದು ನಕ್ಷತ್ರಗಳಿಗೆ ಮಾತ್ರ ಒಂದು ವಿಚಾರವನ್ನು ತಗೊಂತೀರ. ಏನು ಅಂದ್ರೆ ಯಾವುದೋ ನಾನು ಮುಂದಿನ ಭಾಗದಲ್ಲಿ ಸಾಕಷ್ಟು ತಮ್ಗೆ ಒಂದು ಯಾವ ನಕ್ಷತ್ರ ಅಂತಾನೂ ತಿಳಿಸ್ತಾ ಹೋಗ್ತೀನಿ. ಆದ್ರೆ ಈ ಒಂದು ವಿಚಾರ ಬಂದಾಗ ತಾವು ಎಲ್ಲಾನು ಪರಿಗಣನೆಗೆ ತೊಳ್ಬೇಕಾಗತ್ತೆ. ಏನಂದ್ರೆ ಒಂದೊಂದು ನಕ್ಷತ್ರಗಳಿಗೂ ಒಂದೊಂದು ಅದರದೇ ಆದ ಬಲಾನುಬಲ ಇದೆ. ಹಾಗೂ ಒಂದು ಈ ವಿಚಾರ ತಮ್ಗೆಲ್ಲರಿಗೂ ತಿಳ್ಕೊಳ್ಳಿ ಅನ್ಬಿಟ್ಟು ಈ ವಿಚಾರವನ್ನು ತಿಳಿಸಿದ್ದೇನೆ ಅಷ್ಟೇ. ಆದ್ರೆ ಇದೇನೇ ಒಂದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಆದ್ರೆ ಅದರ ಬಲ ಅದು ಬಲ ಅಂದ್ರೆ ಅವನು ಯಾವ ನಕ್ಷತ್ರದ ಮೇಲೆ ಆ ರಾಶಿಯ ಒಡೆಯ ಹಾಗೂ ಆ ಒಂದು ನಕ್ಷತ್ರದ ಪಾದದ ಒಡೆಯ ಎಲ್ಲಿ ನಿಂತಿರ್ತಾನೆ ಅನ್ನೋದಕ್ಕಂತ ಬಲಾನುಬಲ ನಾವು ತಿಳ್ಕೊಳ್ಳದೆ ಯಾವ ಒಂದು ನಕ್ಷತ್ರದ ವಿಚಾರ ಬಂದಾಗ ನಾವು ತಪ್ಪು ನಿರ್ಧಾರ ಮಾಡಬಾರ್ದು ಅನ್ನೋದಕ್ಕಂತ ಮಾಹಿತಿ ಈ ಭಾಗದಲ್ಲೂ ಹೇಳ್ತಾ ಇದ್ದೀನಿ. ನಾನು ಮುಂದಿನ ವಿಚಾರ ಬಂದಾಗೂ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.